ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ಇವತ್ತು ಪಾಲಕ್ ಸೊಪ್ಪಿಂದ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ನಾನು ಪಾಲಕ್ ಸೊಪ್ಪು ಒಂದು ಕಟ್ಟಷ್ಟು ತೊಗೊಂಡಿದ್ದೀನಿ. ಒಂದಷ್ಟು ಕಟ್ಟಷ್ಟು ತೊಗೊಂಡು ಎಲ್ಲ ಬಿಡಿಸ್ಬಿಟ್ಟು ಒಂದು 2 ಸರಿ ತೊಳೆದಿಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಬೇಕು ಮಣ್ಣಿದ್ರೆ ನೋಡಿ. ಈಗ ಅದನ್ನು ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪು ಬೇಯಿಸಿ ಹಾಕ್ಕೋಬೇಕು ಪಲಾವ್ಗೆ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಪಾತ್ರೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೆಂದರೆ ಸಾಕು. ಅಷ್ಟರಲ್ಲಿ ನಾವು ಖಾರಕ್ಕೆ ತೊಗೊತಾ ಇದ್ದೀನಿ. ಒಂದು ಸಣ್ಣ ಜಾರ್ ತೊಗೊಂಡು ಅದಕ್ಕೊಂದು 5ರಿಂದ 6 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಮತ್ತು ಪುದೀನ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ನಾನು ರುಬ್ಬಕ್ಕೆ ಚಕ್ಕೆ ಲವಂಗ ಏನೂ ಹಾಕ್ಕೊತಿಲ್ಲ. ನಾನು ಗರಂ ಮಸಾಲ ಸ್ವಲ್ಪ ಹಾಕ್ಕೊತೀನಿ. ಇದಕ್ಕೆ ಲೈಟಾಗಿ ಮಸಾಲೆ ಇದ್ದರೆ ಚೆನ್ನಾಗಿರುತ್ತೆ. ತೀರಾ ಮಸಾಲೆ ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ನೋಡಿ ಈಗ ಸೊಪ್ಪು ಬೆಂದಿದೆ. ಇದನ್ನು ಆರಕ್ಕೆ ಬಿಡೋಣ. ಆರಿದ ನಂತರ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನಾನು ಒಂದು ಪ್ಯಾನಲ್ಲಿ ಮಾಡ್ಕೊತಾ ಇದ್ದೀನಿ. ನೀವು ಕುಕ್ಕರಲ್ಲಿ ಬೇಕಾದ್ರೂ ಮಾಡ್ಕೊಬೋದು. ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 2-3 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ಒಂದು ಪಲಾವ್ ಎಲೆ, 2 ಏಲಕ್ಕಿ, ಒಂದು 3 ಲವಂಗ, ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಒಂದು 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಒಂದು ಬ್ರೌನ್ ಕಲರ್ ತಿರ್ಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನೋಡಿ ಈಗ ಆಗಿದೆ. ಅದಕ್ಕೀಗ ಒಂದು ಟೊಮೊಟೊ ಹಾಕ್ಕೊತಿದ್ದೀನಿ. ಪಾಲಕ್ ಸೊಪ್ಪು ಪಲಾವ್ಗೆ ಟೊಮೊಟೊ ಜಾಸ್ತಿ ಹಾಕಬೇಕೇನಾಗಿರೋ ಅವಶ್ಯಕತೆ ಇಲ್ಲ. ಏಕೆಂದರೆ ಸೊಪ್ಪು ಹುಳಿ ಇರುತ್ತೆ ಸ್ವಲ್ಪ. ಅದಕ್ಕೋಸ್ಕರ ಒಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಟೊಮೊಟೊ ಚೆನ್ನಾಗಿ ಬೇಯಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಆಲೂಗೆಡ್ಡೆ ಹಾಕ್ಕೊತಾ ಇದ್ದೀನಿ. ಆಲೂಗೆಡ್ಡೆ ನಿಮ್ಮ ಬೇಕಾದ್ರೆ ಹಾಕ್ಕೊಳ್ಳಿ, ಆಪ್ಷನಲ್ ಅದು. ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಆಲೂಗೆಡ್ಡೆ ಇದ್ದರೆ. ಈಗ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಆದಮೇಲೆ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಶುಂಠಿ ಅದನ್ನು ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಮತ್ತು ನಾನು ಇದೇ ಜಾರ್ಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಪಾಲಕ್ ಸೊಪ್ಪು. ಆ ನೀರು ವೇಸ್ಟ್ ಮಾಡೋ ಅವಶ್ಯಕತೆ ಏನಿರಲ್ಲ. ಬೇಕು ಅಂದರೆ ನೀವು ಹಾಕ್ಕೋಬೋದು ಬೇಯಿಸಿರೋ ನೀರು. ಈಗ ಇದಕ್ಕೆ ಈ ರುಬ್ಬಿಟ್ಕೊಂಡಿರ್ತಕ್ಕಂಥ ಪಾಲಕ್ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಗ್ರೀನಾಗಿದೆ. ಇದು ಆರೋಗ್ಯದ ದೃಷ್ಟಿಯಿಂದನೂ ಒಳ್ಳೆಯದು. ಬಾಣಂತಿಯರು ತಿನ್ಬೋದು. ಮತ್ತು BP ಇರೋರಿಗೆ ಕಂಟ್ರೋಲ್ ಆಗುತ್ತೆ ಪಾಲಕ್ ಸೊಪ್ಪು ತಿನ್ನೋದ್ರಿಂದ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಎಲ್ಲ ಬಿಟ್ಕೋಬೇಕು ಮೇಲೆ, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾನೊಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಕುದಿಬೇಕು. ನೋಡಿ ಈ ಗ್ಲಾಸಲ್ಲಿ ನಾನು 1 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ 2 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಾನು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಬೇಗ ಆಗುತ್ತೆ ಅಂತ. ನೀವು ಬೇಕಂದರೆ ತಣ್ಣೀರು ಹಾಕಿ ಮಳ್ಳಿಸ್ಕೋಬೋದು. ಈಗ ನೀರು ಹಾಕಿದ್ಮೇಲೆ ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಮೀಡಿಯಮ್ ಉರಿಯಲ್ಲಿ ಅದು ಕುದೀಲಿ. ನೋಡಿ ಅಕ್ಕಿ ನೆನಾಕಿಟ್ಕೊಂಡಿದ್ದೆ ನಾನು. ಪಲಾವ್ ರೆಡಿ ಮಾಡ್ಕೊಳ್ಳೋವಾಗಲೇ ಫಸ್ಟೇ ಅಕ್ಕಿ ತೊಳೆದಿಟ್ಕೊಂಡಿದ್ದೆ. ಚೆನ್ನಾಗಿ ನೆಂದಿದೆ. ಈಗ ಇದು ಕುದೀತಾ ಇದೆ. ಇದಕ್ಕೆ ಹಾಕ್ಕೊಳ್ಳೋಣ ಅಕ್ಕಿನ. ಪಾಲಕ್ ಸೊಪ್ಪು ತಿನ್ನೋದ್ರಿಂದ ಸ್ಕಿನ್ನೂ ಸಹ ಗ್ಲೋ ಆಗುತ್ತೆ. ಈಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಕುಕ್ಕರಲ್ಲಿ ಮಾಡೋಂಗಿದ್ರೆ ಒಂದು ಕುದಿ ಬಂದಿದ ತಕ್ಷಣ ಕುಕ್ಕರ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿದ್ರೆ ಪಲಾವ್ ರೆಡಿಯಾಗಿರುತ್ತೆ. ಈಗ ನಾನು ಕ್ಲೋಸ್ ಮಾಡ್ತೀನಿ. ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಕುದಿ ಬರೋವರೆಗೂ ಉರಿ ಜಾಸ್ತಿ ಇಕ್ಕಿರ್ತೀನಿ. ಒಂದು ಕುದಿ ಬಂದ ನಂತರ ಉರಿ ಕಮ್ಮಿ ಮಾಡ್ಕೊತೀನಿ. ನೋಡಿ ಈಗ ಒಂದು 2 ಸರಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಸೈಡ್ಗೆ ಹೋಗಿದೆ ನೋಡಿ ಗ್ರೀನು.
ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಟೇಸ್ಟಿಯಾಗಿರುತ್ತೆ ಇದು ಪಲಾವು. ನೋಡಿ ಇನ್ನೊಂದು 5 ನಿಮಿಷ ಬೆಂದರೆ ರೆಡಿ ಆಗಿಬಿಟ್ಟಿರುತ್ತೆ. ಈಗ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸರಿ ಮುಚ್ಚಿಬಿಟ್ಟು ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ನಿಧಾನಕ್ಕೆ ತಿರುಗಿಸ್ಬೇಕು, ಅನ್ನ ಎಲ್ಲ ಒಡೆದೊಡೆದೋಗ್ಬಿಡುತ್ತೆ ಇಲ್ಲದಿದ್ರೆ. ನೋಡಿ ಈಗ ತಿರುಗಿ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಡೋಣ. ಯಾರ್ಯಾರು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ನೋಡಿ ಪಲಾವ್ ರೆಡಿಯಾಗಿದೆ. ಈಗ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.